ನೆಚ್ಚಿನ ವಿದ್ಯಾರ್ಥಿಗಳೇ, ಈ ತಿಂಗಳ ಅರಿವು ಮ್ಯಾಗ್ಝಿನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಫಸ್ಟ್ ಕಂಡೀಷನ್ನು, ತಾವೆಲ್ಲರೂ ಈ ಒಂದು ಬುಕ್ಕನ್ನು ಬೈ ಮಾಡಿ ಆಫ್ಲೈನ್ ಕಾಪಿ, ಹಾರ್ಡ್ ಕಾಪಿನ ಓದ್ಕೋಬೇಕಾಗುತ್ತೆ. ಐ ಹ್ಯಾವ್ ಸೀನ್ ಫ್ಯೂ ಪೀಪಲ್ ಇದನ್ನೆಲ್ಲ ಇದು ಮಾಡ್ತಾರೆ, ಏನು ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗೋದು. ರಿಯಲಿ ಅದು ಎಥಿಕಲಿ ಇಟ್ ಈಸ್ ನಾಟ್ ಗುಡ್ ಆ್ಯಂಡ್ ನಿಮಗೂ ಭವಿಷ್ಯಕ್ಕೆ ಅದು ಒಳ್ಳೆಯದಲ್ಲ. ಏನಕ್ಕೆ ಅಂತಂದರೆ ಮ್ಯಾಗ್ಝಿನನ್ನು ಹಿಡ್ಕೊಂಡು ನೀಟಾಗಿ ಓದ್ಕೋಬೇಕು, ಅದರಿಂದ ನೋಟ್ಸ್ ಮಾಡ್ಕೋಬೇಕು. ಓಕೆನಾ? ಈ ಥರ ಡಿಜಿಟಲಲ್ಲಿ ಸ್ಕ್ಯಾನ್ ಮಾಡ್ಕೊಡೋದು, PDF ಮಾಡೋದು ಮ್ಯಾಗ್ಝಿನ್ ಮಾಡಿದವ್ರಿಗೂ ಒಳ್ಳೆಯದಲ್ಲ, ಓದೋರಿಗೂ ಡಿಜಿಟಲ್ ಒಳ್ಳೆಯದಲ್ಲ. ಸೊ ಈ ನಿಟ್ಟಿನಲ್ಲಿ ತಾವ್ಯಾರು ಇದನ್ನು ಡಿಜಿಟಲ್ ಫಾರ್ಮೆಟಲ್ಲಿ ಓದಬಾರ್ದು. ಏನು ಇದು ಕೊಟ್ಟಿರ್ತಾರಲ್ಲ ಆಫ್ಲೈನ್ ಕಾಪಿ, ಅದು ತೆಗೆದುಕೊಳ್ಳಿ. ತದನಂತರದಲ್ಲಿ ಇದು ನನ್ನ ಸ್ವಂತ ಅಭಿಪ್ರಾಯ, ನನಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ. ತಮಗೆ ಎಲ್ಲದೂ ಬೇಕಂತ ಅನಿಸಿದರೆ ಎಲ್ಲದೂ ಓದ್ಬೋದು. ಒಬ್ಬೊಬ್ಬರು ಪರ್ಸೆಪ್ಷನ್ ಒಂದು ರೀತಿ ಇರುತ್ತೆ, ಇದು ನನ್ನ ಅಭಿಪ್ರಾಯ ಅಷ್ಟೇ. ಓಕೆ, ಫೈನ್. ಸೊ ಇದು ವಿಡಿಯೋ ಒನ್ ಅಂದರೆ ಪಾರ್ಟ್ 1 ವಿಡಿಯೋ is available in my HYT class. So part 2 video, I mean this video is available for you. YouTube ಅಲ್ಲಿ ಈಗ ಅಪ್ಲೋಡ್ ಮಾಡ್ತೀನಿ. This video is available for you. Okay, it is open for everyone. ಬನ್ನಿ ಈಗ ಅಗೇನ್ 3 ಅಂತ ಹೇಳ್ತೀನಿ. ಒಂದು ಕಂಠಪಾಠ, ತದನಂತರದಲ್ಲಿ ಕಣ್ಣಾಡಿಸು, ತದನಂತರದಲ್ಲಿ ನಿರ್ಲಕ್ಷ್ಯ ಮಾಡು. ಸೊ ಈ 3 ಹಂತದಲ್ಲಿ ನೀವು ಮ್ಯಾಗ್ಝಿನ್ನ ಓದಬೇಕಾಗುತ್ತೆ. ಯಾವುದು ನಿರ್ಲಕ್ಷ್ಯ ಮಾಡಬೇಕು, ಯಾವುದನ್ನು ಕಂಠಪಾಠ ಆಗಬೇಕು, ಯಾವುದನ್ನು ಕಣ್ಣಾಡಿಸ್ಬೇಕು, ಹೇಗೆ ಕಣ್ಣಾಡಿಸ್ಬೇಕು, ಹೇಗೆ ಕಂಠಪಾಠ ಆಗಬೇಕು ಅನ್ನೋದೇ ಎಕ್ಸಾಮ್ನ ಗುಟ್ಟು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಫೈನ್. ಮಹದಾಯಿ ನದಿ ನೀರು ವಿವಾದ, ಎಸ್, ವೆರಿ ಇಂಪಾರ್ಟೆಂಟ್. ನೀವು ಅಗೇನ್ ಇಂಥ ಮಹದಾಯಿ ಮತ್ತು ಮೇಕೆದಾಟು, ಮಹದಾಯಿ ಪ್ಲಸ್ ಮೇಕೆದಾಟು ಬೇಸಿಕ್ಸ್ ನೆನ್ಪಿಡ್ಬೇಕಂತ ಹೇಳಿದ್ದೀನಿ. ಬೇಸಿಕ್ಸ್ ಅಗೇನ್, ಎಷ್ಟು TMC ಕರ್ನಾಟಕಕ್ಕೆ ಬೇಕು, ಯಾವ ನದಿ, ಮೇಕೆದಾಟು, ಅರ್ಕಾವತಿ, ಯಾವ ಜಲಾಶಯಕ್ಕೆ ಎಫೆಕ್ಟ್ ಆಗುತ್ತೆ, ಯಾವ ಒಂದು ಸುರಕ್ಷಿತ ಪ್ರದೇಶ, ಯಾವ ನ್ಯಾಷನಲ್ ಪಾರ್ಕಿಗೆ ಎಫೆಕ್ಟ್ ಆಗುತ್ತೆ, ಎಷ್ಟು TMC ವಾಟ್ರು ನಾವು ಉಳಿಸ್ಕೋಬೇಕು, ತದನಂತರದಲ್ಲಿ ಎಷ್ಟು ರಾಜ್ಯಗಳ ನಡುವೆ. ಈಗ ಫಾರ್ ಎಕ್ಸಾಂಪಲ್ ಮಹದಾಯಿ ನದಿ ಹೋದ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಇದರ ತೀರ್ಪು ಏನು ಬಂದಿದೆ, ಇದರಿಂದ ಆಗ್ತಕ್ಕಂಥ ಲಾಭಗಳೇನು. ಒಂದು ಹೈ ಯೀಲ್ಡಿಂಗ್ ಟಾಪಿಕ್ ಬರೆದಿಟ್ಕೊಳ್ಳಿ. ಏನಪ್ಪ ಅಂತಂದರೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ನಮಗೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಇದಕ್ಕೆ ರಿಲೇಟೆಡ್ ಸ್ಕೀಮ್ಸು ಸಹ ಭಾಳ ಇಂಪಾರ್ಟೆಂಟು. ದಿಸ್ ಈಸ್ ಕಾಲ್ಡ್ HYT. ಓಕೆ, ಯಾಕೆ ಸರ್ ಕುಡಿಯುವ ನೀರು ಅಂತಂದರೆ, ಮನುಷ್ಯ ನೀರಿಲ್ಲಂದ್ರೆ ಬದುಕಲ್ಲ. ಊಟ ಇಲ್ಲಾಂದರೆ ಒಂದು ಅಟ್ಲೀಸ್ಟ್ ಒಂದು 3-4 ಡೇಸ್ 1 ವೀಕ್ ಬದುಕ್ಬೋದು, ಅದು ನೀರಿಲ್ಲಂದರೆ ಬದುಕೋಕ್ಕಾಗಲ್ಲ. ಎಸ್. ಗಂಗಾ ನದಿಯ ಡಾಲ್ಫಿನ್ಗಳು, ಎಸ್, ವೆರಿ 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 ಇಂಪಾರ್ಟೆಂಟ್. ಇದು ಗಂಗಾ ನದಿಯ ಡಾಲ್ಫಿನ್ಗಳು ಇಂಪಾರ್ಟೆಂಟ್ ಸ್ಪೀಸೀಸ್ ಅದರಲ್ಲಿ ಬರುತ್ತೆ. ನನಗೆ ಒಂದು ಶೂನ್ಯ IAS ಅಂತ ಒಂದಿದೆ, ಶೂನ್ಯ IAS ಅಂತ. ಅವ್ರದ್ದೊಂದು ಇಯರ್ಲಿ ಮ್ಯಾಗ್ಝಿನ್ ಓದ್ತಾ ಇದ್ದೆ ನಾನು. ಇಯರ್ಲಿ ಮ್ಯಾಗ್ಝಿನ್ ಒಂದು 50 ಸ್ಪೀಸೀಸ್ ಕೊಟ್ಟಿದ್ದಾರೆ. ಅರೆ ಬೈ 50 ಸ್ಪೀಸೀಸ್ ಹೇಗೆ ನೆನ್ಪಿಡ್ತೀರಾ? ಇಸ್ ಇಟ್ ಪಾಸಿಬಲ್? ಹೈಲಿ ಇಂಪಾಸಿಬಲ್. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಇಂಪಾರ್ಟೆಂಟ್ ಸ್ಪೀಸೀಸಲ್ಲಿ, ಅದು PYQಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಯಾವ್ದು ಬರುತ್ತಲ್ಲ ಅದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಗಂಗಾ ನದಿಯ ಡಾಲ್ಫಿನ್ಗಳು ಭಾಳ ಇಂಪಾರ್ಟೆಂಟು. ಅಗೇನ್ ಒನ್ ಮೋರ್ ಥಿಂಗ್, ಐ ವಾಂಟ್ ಟು ಆಸ್ಕ್ ಒನ್ ಚಾಲೆಂಜ್ ಫಾರ್ ಯು. ಏನು ಚಾಲೆಂಜು ಸರ್? ನಾನು ಇಲ್ಲಿವರೆಗೂ ಮಾಡಿದ್ದೀನಲ್ವ, ಅಂದರೆ ಇಲ್ಲೇನು ಪಾಠ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸರ್ ನಾನು ಇದನ್ನು ಓದಬೇಡಿ ಅಂತ ಹೇಳಿದ್ದು ಕರೆಂಟ್ ಅಫೇರ್ಸಲ್ಲಿ ಎಲ್ಲಾದರೂ ಎಕ್ಸಾಮ್ಸಿಗೆ ಬಂದಿದ್ದರೆ ನನಗೆ ಸ್ವಲ್ಪ ತಿಳಿಸಿ, ಎವಿಡೆನ್ಸ್ ಸಮೇತ ನನಗೆ ಕೊಡಿ. ಸರ್ ನೀವು ಅವತ್ತು ಅದನ್ನು ಓದಬೇಡಿ ಅಂತ ಹೇಳಿದಿರಿ, ಅದು ಬಂದಿದೆ ಎಕ್ಸಾಮ್ಸಿಗೆ ಅಂತ ನೀವು ಎಲ್ಲಾದರೂ ಇದ್ರೆ ತೋರಿಸಿ. ಓಕೆನಾ? 99% ಬಂದಿರಲ್ಲ. ಓಕೆ, ಸೊ 99% ಬಂದಿರಲ್ಲ ಅಂತಂದರೆ ನೀವು ನನ್ನ ಮಾತನ್ನು ನಂಬಿಕೆ ಇಡಬೇಕು ಅಂತ ಅರ್ಥ. ಓಕೆ, ತದನಂತರದಲ್ಲಿ ತಪತಿ ಜಲಾನಯನ ಪ್ರದೇಶದಲ್ಲಿ ಜಲ ಮರುಪೂರ್ಣ ಯೋಜನೆ. ಎಸ್, ತಪತಿ ನದಿ ಎಲ್ಲಿ ಹುಟ್ಟುತ್ತೆ, ಅದರ ಉಪನದಿಗಳು ಯಾವುವು, ಅದು ಉಂಟು ಮಾಡುವ ಒಂದು ಜಲಪಾತಗಳು ಯಾವುವು, ಫಿಕ್ಸು. ನೆಕ್ಸ್ಟು ಜಲಾನಯನ ಪ್ರದೇಶ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ KS ಮೇನ್ಸ್ ಆ್ಯಂಡ್ IAS ಮೇನ್ಸ್. ವಾಟ್ ಈಸ್ ಮೀನಿಂಗ್ ಆಫ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್, ವಾಟ್ ಈಸ್ ಮೀನಿಂಗ್ ಆಫ್ ದಿಸ್ ಸ್ಕೀಮ್ ಅಂತ ಕೇಳ್ತಾರೆ. ಜಲಾನಯನ ಮರುಪೂರ್ಣ ಯೋಜನೆ. ಮೋಡ ಬಿತ್ತನೆ, ಇದರಲ್ಲಿ ಕಂಡು ಬರ್ತಕ್ಕಂತಹ ಕೆಮಿಕಲ್ ಯಾವುವು. ಈ ಆ್ಯಂಗಲಿಂದ ಓದಬೇಕು, ನಿಮ್ಮ ಆ್ಯಂಗಲ್ ಅಲ್ಲ. ಇಲ್ಲಿ ಕಂಡು ಬರ್ತಕ್ಕಂಥ ಸಿಲ್ವರ್ ಅಯೋಡೈಡ್ ಇರ್ಬೋದು, ಬೇರೆ ಇರ್ತಕ್ಕಂತಹ ಒಂದು ಅಯೋಡೈಡ್ ಇರ್ಬೋದು. ಓಕೆ, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಭಾರತದಲ್ಲಿ ಸಿಂಹಗಳ ಸಂಖ್ಯೆ 5 ವರ್ಷಗಳಲ್ಲಿ 32% ಹೆಚ್ಚಳ. ಸಿಂಹಗಳ ಬಗ್ಗೆ ಓದ್ಕೊಳ್ಳಿ. ಹುಲಿ ವೆರಿ ಇಂಪಾರ್ಟೆಂಟ್, ಹುಲಿ ಬಗ್ಗೆ ಓದ್ಕೊಳ್ಳೇಬೇಕು. ಸಿಂಹ. ನೆಕ್ಸ್ಟ್ ಆನೆ, ಎಸ್, ಇಂಪಾರ್ಟೆಂಟ್ ಆನೆ. ಕೃಷಿ ಪರಂಪರೆ ವ್ಯವಸ್ಥೆಗಳು, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೃಷಿ ಪರಂಪರೆ ವ್ಯವಸ್ಥೆಗಳು ಗಿಯಾಸ್ ಅಂತ ಬರುತ್ತೆ. ಸೊ ಫುಡ್ ಆ್ಯಂಡ್ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನಲ್ಲಿ ಕಂಡು ಬರ್ತಕ್ಕಂಥ ಈ ವ್ಯವಸ್ಥೆ, ಇದು ಭಾಳ ಇಂಪಾರ್ಟೆಂಟು. ಇದು ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್, ನೆನ್ಪಿಡಿ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೃಷಿ ಪರಂಪರೆ ವ್ಯವಸ್ಥೆಗಳು, ನೀವು ಇದನ್ನು ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟು. C ಗ್ರೂಪು, IAS, PSI ಎಕ್ಸಾಮ್ಸಿಗೆ ಬರುತ್ತೆ. ಫೈನ್. ವಿಶ್ವ ಪ್ರಾಣಿಗಳ ಆರೋಗ್ಯ ವರದಿ, ಇವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಇದು ನಿರ್ಲಕ್ಷ್ಯ.
ಇದು ನಿರ್ಲಕ್ಷ್ಯಕ್ಕೆ ಒಳಪಡಿ. ಏನು ಮಾಮೂಲು ವರದಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅವರು ಯಾರು IPCC ಅವರು, UNFCC ಅವರು, ಕಾಪು ಗೀಪು ಅವೆಲ್ಲ ಏನು ಅವು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅವರು ಸುಮ್ಮನೆ ಬರ್ತಾರೆ. ಈಗ ತಾಪಮಾನ ಹೆಚ್ಚಾಯಿತು, ಎಲ್ಲಿ ಅವ್ರು ತಾಪಮಾನ ಹೆಚ್ಚಾಯ್ತು ಅಂತ ಹೇಳ್ತಾರೆ, AC ರೂಮಲ್ಲಿ ಮೀಟಿಂಗ್ ಮಾಡ್ತಾರೆ. ನೀವು ಆ್ಯಕ್ಚುಲಿ AC ರೂಮಲ್ಲೇ ಮೀಟಿಂಗ್ ಮಾಡಬಾರ್ದು, ಓಪನ್ ಸ್ಪೇಸಲ್ಲಿ ಮಾಡಬೇಕು, ಓಕೆನಾ. ಆ್ಯಕ್ಚುಲಿ ನಿಜವಾಗ್ಲೂ ತಾಪಮಾನ ಕಾರಣಕ್ಕೆ ಅವ್ರ ಮೀಟಿಂಗ್ಗಳು, ಅವ್ರ ವಿಮಾನಗಳು, ಅವರ ಖರ್ಚುಗಳು, ಅವರ ವೆಚ್ಚಗಳು. ನಮ್ಮಂಥ ಸಾಮಾನ್ಯ ಜನರೇ ಅದರ ಒಂದು ತಾಪಮಾನವನ್ನು ಅನುಭವಿಸ್ತಿರ್ತಕ್ಕಂಥವ್ರು. ಇರಲಿ, ಅದೇನೇ ಇರಲಿ. 2029 ವೇಳೆಗೆ 1.5 ಡಿಗ್ರಿ ಸೆಂಟಿಗ್ರೇಡ್ ಮಿತಿ ಉಲ್ಲಂಘನೆ ಬಗ್ಗೆ WMO ಎಚ್ಚರಿಕೆ. ಇವರೆಲ್ಲ ಅದೇ ಎಚ್ಚರಿಕೆ ಕೊಡೋದಷ್ಟು ಕೆಲಸ, ಅದಕ್ಕೆ ಅವರಿರೋದು. ಓಕೆ, ಡೋಂಟ್ ವರಿ, ನಿರ್ಲಕ್ಷ್ಯ. ಓಕೆ, ಅಂತಾರಾಷ್ಟ್ರೀಯ ಉಷ್ಣ ಬೈಜಿಕ ಪ್ರಾಯೋಗಿಕ ಕ್ರಿಯಾಕಾರಿ. ಬೈಜಿಕ ಕ್ರಿಯೆ ಅಂದ್ರೇನು? ಇದು ಬೇಸಿಕ್ ಸೈನ್ಸ್. ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಬೇಸಿಕ್ ಸೈನ್ಸ್ ಇಸ್ ಇಂಪಾರ್ಟೆಂಟ್. ವಾಯುಮಂಡಲದ ವಾಯುನೌಕೆ ವೇದಿಕೆಯ ಪರೀಕ್ಷೆ ಯಶಸ್ವಿ, ಕಣ್ಣಾಡಿಸಿ. ಲುಪೆಕ್ಸ್ ಯೋಜನೆ ಇಷ್ಟೇ ಇದೆ. ಭಾರತ ಜಪಾನ್ ಸಹಯೋಗ, ಕಣ್ಣಾಡಿಸಿ. ಓಕೆ, ಭಾರತದ ಮೊದಲ ಮಾನವ ಸಹಿತ ಆಳ ಸಾಗರ ಯೋಜನೆ ಸಮುದ್ರಯಾನ, ಕಣ್ಣಾಡಿಸಿ. ಅಷ್ಟೇ. PSL ಯೋಜನೆ ವಿಫಲ ಅಂದ್ರೆ ಇನ್ಯಾಕೆ ಕೇಳ್ತಾರೆ? ಸಾಧ್ಯವಿಲ್ಲ. ವಿಫಲ ಆಗಿರೋ ಯೋಜನೆ ಗೌರ್ಮೆಂಟ್ ಎಕ್ಸಾಮ್ಸ್, ಅವರು ಗೌರ್ಮೆಂಟ್ ಫೇಲರ್ ಅದನ್ನು ಯಾಕೆ ಕೇಳ್ತಾರೆ? ಕೇಳ ಪ್ರಾಬಬಿಲಿಟಿ 99.99% ಇರಲ್ಲ. 0.1% ಯಾರಾದರೂ ಸ್ಯಾಡಿಸ್ಟಿಕ್ ಮೈಂಡ್ಸೆಟ್ ಅಂತ ಇರ್ತಾವ. ಎಲ್ಲ ವ್ಯವಸ್ಥೆಯಲ್ಲಿ ಖಾಸಗಿ ರಂಗ ಇರಲಿ, ಸರ್ಕಾರಿ ರಂಗ ಇರಲಿ, ಮನೆಯಲ್ಲಿರಲಿ, ಫ್ರೆಂಡ್ಸಲ್ಲಿರಲಿ, ಸ್ಯಾಡಿಸ್ಟಿಕ್ ಅಂತ ಒಂದಿರ್ತಾವೆ. ಅಂಥ ಸ್ಯಾಡಿಸ್ಟಿಕ್ಗಳು ಇಂಥ ಕ್ವಶನ್ ಕೇಳ್ತಾರೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಚಂದ್ರನ ರಹಸ್ಯಗಳನ್ನು ಬಹಿರಂಗಪಡಿಸುವ ನಾಸಾದ ಗ್ರೇಲ್ ಯೋಜನೆ. ಗ್ರೇಲ್ ಯಾವುದಕ್ಕೆ ಸಂಬಂಧಪಡುತ್ತೆ? ಚಂದ್ರಕ್ಕೆ ಸಂಬಂಧಪಡುತ್ತೆ. ಯಾರ್ದಿದು? ನಾಸಾದ. ಇಷ್ಟೇ, ಈ 3 ಲೈನ್ ಇಂಪಾರ್ಟೆಂಟ್. ಓಕೆ, ಚಂದ್ರನಿಗೆ ಸಂಬಂಧಪಟ್ಟದ್ದು ನಾಸಾ, ಗ್ರೇಲ್. ಇವು 3 ಲೈನ್ ನೆನ್ಪಿಟ್ಕೊಂಬಿಡಿ ಸಾಕು. 3 ವರ್ಡ್ಸ್, ಲೈನ್ ಊಟಲ್ಲ. 1 2 3. ಐ ಹ್ಯಾವ್ ಟೋಲ್ಡ್ ಯು, ನಾಸಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ Axiom 4 ಇದೆ, ಅದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ನಾಸಾ ಆ್ಯಂಡ್ ಇಸ್ರೋ ಸ್ಕೀಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. 125 ವರ್ಷದ ಕೊಡೈಕನಲ್ ಸೌರವೀಕ್ಷಣಾಲಯ ಎಲ್ಲೆಲ್ಲಿದಾವೆ ಅಂತ ನೋಡ್ಕೊಳ್ಳಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ನಂತರದಲ್ಲಿ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನಾ ಕೇಂದ್ರ ಬೇಡ. ರಾಷ್ಟ್ರೀಯ ತಂತ್ರಜ್ಞಾನ ದಿನ ಥೀಮ್ ಏನು ಅಷ್ಟೇ ನೆನಪಿಟ್ಕೊಳ್ಳಿ. ಏಷ್ಯನ್ ಉತ್ಪಾದಕ ಸಂಸ್ಥೆ ಅಧ್ಯಕ್ಷತೆ ವಹಿಸಿಕೊಂಡ ಭಾರತ ಬೇಡ. ವೇವ್ಸ್ ಶೃಂಗಸಭೆ ಸೃಜನಶೀಲ ಆರ್ಥಿಕತೆಗೆ ಉತ್ತೇಜನ ಪ್ರಸ್ತಾಪ ಅಂದರೆ ಕಣ್ಣಾಡಿಸಿ. ಕೃತಕ ಬುದ್ಧಿಮತ್ತೆ ಆಧರಿಸಿ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡ ಉತ್ತರ ಪ್ರದೇಶ ಬೇಡ. ನೋಡಿ, ಕೃತಕ ಬುದ್ಧಿಮತ್ತೆ ಊಟ ಮಾಡಿದ್ದು, ಉಪವಾಸ ಇದ್ದಿದ್ದು, ಚಿಕನ್ನು, ನಾನ್ ವೆಜ್ಜು, ಡ್ರಿಂಕ್ಸು, ಮಲಗಿದ್ದು, ಮನೆ ಕಟ್ಟಿದ್ದು ಎಲ್ಲ ಕಡೆ ಬರುತ್ತೆ. ಈ ಕೃತಕ ಬುದ್ಧಿಮತ್ತೆ ಬಗ್ಗೆ ಏನು ಬರೆದ್ರೆ ರೈಟ್, ಎಸ್ ಅಂತ ಹಾಕಬೇಕಷ್ಟೇ. ಆಪ್ಷನ್ ಕೃತಕ ಬುದ್ಧಿಮತ್ತೆಯಿಂದ ಇದು ಮಾಡೋಕ್ಕಾಗುತ್ತೆ ಅಂದ್ರೆ ಅದು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಜಸ್ಟ್ ಹೊಡಿಬೇಕಷ್ಟೇ ಡೈಲಾಗು. ಇದೆಲ್ಲ ಕಾಮನ್ ಸೆನ್ಸ್ ರೀ, ಇವೆಲ್ಲ ಕಾಮನ್ ಸೆನ್ಸ್. ಇದಕ್ಕೆಲ್ಲ ತುಂಬ ತಲೆ ಕೆಡ್ಸ್ಕೋಬಾರ್ದು. ಹಿಂಗೆ ತಲೆ ಕೆಡ್ಸ್ಕೊಂತ ಹೋದರೆ ಒಂದು ವರ್ಷಕ್ಕೆ ನೀವು 1200 ಪೇಜ್ ಬುಕ್ ಓದಬೇಕಾಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್? ಇಟ್ ಇಸ್ ಹೈಲಿ ಇಂಪಾಸಿಬಲ್. ನೆಕ್ಸ್ಟ್, ದುರಸ್ತಿ ಸಾಮರ್ಥ್ಯದ ಸೂಚ್ಯಂಕ ಚೌಕಟ್ಟು ಬೇಡ. ವಿಶ್ವ ಮಾಪನಶಾಸ್ತ್ರ ದಿನಾಚರಣೆ ಒಂದರೇ ಕಣ್ಣಾಡಿಸಿ. ಅರೆ ಕ್ರಯೋಜನಿಕ್, ಎಸ್ ಇಲ್ಲಿ ಬಂತು. ಅರೆ ಕ್ರಯೋಜನಿಕ್ಕು ಇಂಪಾರ್ಟೆಂಟ್. ಏನು ಐಲ್ಡಿಂಗ್ ಟಾಪಿಕ್ಕು ನೋಡಿ. ಅರೆ ಕ್ರಯೋಜನಿಕಲ್ಲಿ ಏನು ಮಾಡ್ತಾರೆ? ಚುಮ್ಮೆಣ್ಣೆ ಅಂದರೆ ಸೀಮೆ ಎಣ್ಣೆ ಮತ್ತು ಆಕ್ಸಿಜನ್ ಬಳಸ್ತಾರೆ. ಓಕೆ, ಆಕ್ಸಿಜನ್ ಬಳಸ್ತಾರೆ. ಕ್ರಯೋಜನಿಕಲ್ಲಿ ಹೈಡ್ರೋಜನ್ನು ಪ್ಲಸ್ ಆಕ್ಸಿಜನ್ ಬಳಸ್ತಾರೆ. ಓಕೆ, ಎಸ್, ಇದು ಹುಡಿದ್ರು 4 ಲೈನ್ ಬರೆದಿಟ್ಕೊಳ್ಳಿ. 4 ಲೈನ್ಸ್, ಐ ಆಮ್ ಟೆಲಿಂಗ್ ಯು 4 ಲೈನ್ಸ್, ದಾಟ್ಸ್ ಆಲ್. ಭಾರತದ ಹವಾಮಾನ ಮುನ್ಸೂಚನೆ ವ್ಯವಸ್ಥೆ ಅದು ಮಾಮೂಲು, ಸುಮ್ಮನೆ ಕಣ್ಣಾಡಿಸಿ ಅಷ್ಟೇ. ಕ್ರಿಸ್ಪರ್ ಕಂಠಪಾಠ. CRISPR-Cas9 CRISPR-Cas9 ತಂತ್ರಜ್ಞಾನ, ಎಸ್. ಓಕೆ, ಗೂಗಲ್ನಿಂದ ಮಾತೃಶೋಕ. ಓಕೆ, ಇದು ಒಂದರ ಕಣ್ಣಾಡಿಸಿ. ಅರ್ಥಶಾಸ್ತ್ರ, IMFನ ವಿಶ್ವ ಆರ್ಥಿಕ ಮುನ್ನೋಟ, IMFನ ವರದಿ. IMF ಬೇಸಿಕ್ ಓದ್ಕೊಳ್ಳಿ, ಬೇಸಿಕ್ ಇಂಪಾರ್ಟೆಂಟ್. ಸ್ಟಾಟಿಕ್ ವಿಚಾರ ಓದ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಹಣ ಬ್ಯಾಂಕ್, ಎಸ್ ಇಂಪಾರ್ಟೆಂಟ್ ಸರ್. ರೂರಲ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ನೀವು ಹೋಗಿ ಅಧಿಕಾರಿ ಆಗ್ತಕ್ಕಂಥದ್ದು ನಗರಗಳನ್ನು ಅಭಿವೃದ್ಧಿ ಮಾಡೋದಲ್ಲ, ರೂರಲ್ ಏರಿಯಾಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್, ಜಾಗತಿಕವಾಗಿ ಮೈಸ್ ಪ್ರವಾಸೋದ್ಯಮ ಬೇಡ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ವರದಿ ಅಷ್ಟೇ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಭಾರತ ಸರ್ಕಾರಕ್ಕೆ RBIನಿಂದ ಲಾಭಾಂಶ ವರ್ಗಾವಣೆ, ಎಸ್ ಇಂಪಾರ್ಟೆಂಟ್. RBI ಇಂಪಾರ್ಟೆಂಟ್, ಲಾಭಾಂಶ ಇಂಪಾರ್ಟೆಂಟ್. ಓಕೆ, ಇದು IAS ಮೀನ್ಸು, KS ಮೀನ್ಸ್. ಫಾರ್ ಎಕ್ಸಾಂಪಲ್, ಹೇಗೆ ಕ್ವಶನ್ಸು? ಭಾರತ ಸರ್ಕಾರಕ್ಕೆ RBIಯಿಂದ ಲಾಭಾಂಶ ಕೊಟ್ಟಾಗ ಆಗ್ತಕ್ಕಂಥ ಪರಿಣಾಮಗಳು, ಮಾರುಕಟ್ಟೆ ಪರಿಣಾಮಗಳು, ಸರ್ಕಾರಕ್ಕೆ ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್ ಏನಾಗುತ್ತೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಾಗುತ್ತೆ, ನೇರ ಚಾಲ್ತಿ ಕೊರತೆ ಏನಾಗುತ್ತೆ, RBI ಇದೇನಾಗುತ್ತೆ, ಇವೆಲ್ಲ ಟೆಕ್ನಿಕಲ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಭಾರತದ ಸ್ಪರ್ಧಾ ಆಯೋಗ ನಿಯಮಗಳು 2025 ಬೇಡ. ಇವು ಎಕ್ಸಾಮ್ಸಿಗೆ ಬರಲ್ಲ. ಇಂಥವೆಲ್ಲ ಎಕ್ಸಾಮ್ಸಿಗೆ ಬರ್ತಕ್ಕಂಥ ಪ್ರಾಬಿಲಿಟಿ ಭಾಳ ಕಡಿಮೆ ಇದೆ. MSME ವಲಯದಲ್ಲಿ ಸಾಲದ ಕೊರತೆ. ಸರ್, MSME ಆಲ್ವೇಸ್ ಹೆಚ್ಚಿಟ್ಟು ಬರೆದಿಟ್ಕೊಂಬಿಡಿ. ನಿಮ್ಮ ಗೋಡೆ ಮೇಲೆ, ನೀವು ಓದ್ತಕ್ಕಂತಹ ಗೋಡೆ ಮೇಲೆ ಬರೆದಿಟ್ಕೊಂಬಿಡಿ.
MSME ಆಲ್ವೇಸ್ ಇಂಪಾರ್ಟೆಂಟ್. MSME ಆಲ್ವೇಸ್ ಇಂಪಾರ್ಟೆಂಟ್. MSME ರಿಲೇಟೆಡ್ ಸ್ಕೀಮ್ಸು, ತದನಂತರದಲ್ಲಿ ಮೈಕ್ರೋ ಅಂದರೆ ಏನು, ಸ್ಮಾಲ್ ಅಂದರೆ ಏನು, ಮೀಡಿಯಮ್ ಅಂದರೆ ಏನು, ಇವೆಲ್ಲ ಕ್ವಶನ್ಸ್ ಎಕ್ಸಾಮ್ಸಿಗೆ ಬರುತ್ತೆ. ಆ ಟೆಕ್ನಿಕಲ್ ಡೆಫಿನೇಷನ್ಸ್ನ ಬರೆದಿಟ್ಕೊಳ್ಳಿ. ಕ್ರಿಪ್ಟೋ ಕರೆನ್ಸಿ ಆಧಾರಿತ ಪ್ರವಾಸೋದ್ಯಮ ಆರಂಭಿಸಿದ ಮೊದಲ ದೇಶ ಭೂತಾನ್. ಇಷ್ಟೇ ನೆನಪಿಡ್ರಿ, ಮತ್ತು ಇನ್ನೇನು ಮುಂದೆ ಜಾಸ್ತಿ ಬೇಡ, ಇಷ್ಟೇ ನೆನಪಿಡ್ರಿ ಸಾಕು. ರಾಷ್ಟ್ರೀಯ ಹಣಕಾಸು ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಬ್ಯಾಂಕ್ ಓದ್ಕೊಳ್ಳಿ. ಓಕೆ, ಇತಿಹಾಸ, ಕಲೆ ಮತ್ತು ಸಂಸ್ಕೃತಿ. ಇತಿಹಾಸ ನೋಡಿ, ನಿತಿನ್ ಸಿಂಘಾನಿಯಾ ಬುಕ್ ಬಗ್ಗೆ ಒಂದರೆ ಮಾತಾಡ್ತೀನಿ. ಓಕೆ, ಇಫ್ ಯು ವಾಂಟ್ ಟು ಸ್ಪೀಕ್ ಅಬೌಟ್ ನಿತಿನ್ ಸಿಂಘಾನಿಯಾ, ಯು ಜಸ್ಟ್ ಲೆಟ್ ಮಿ ನೋ ಇನ್ ಕಾಮೆಂಟ್ ಸೆಕ್ಷನ್. ನಿತಿನ್ ಸಿಂಘಾನಿಯಾ ಬುಕ್ ಬಗ್ಗೆ ಏನಾದರೂ ನಿಮಗೆ ಅದು ಹೇಗೆ ಓದಬೇಕಂತ ಬೇಕಿದ್ರೆ, ಇಫ್ ಯು ವಾಂಟ್ ಟು ನೋ, ಪ್ಲೀಸ್ ಯು ಪುಟ್ ಇಟ್ ಇನ್ ಎ ಕಾಮೆಂಟ್ ಸೆಕ್ಷನ್. ಪ್ರಿಪ್ರಾಹ ರತ್ನಗಳು ಎಸ್ ಇಂಪಾರ್ಟೆಂಟ್. ಬುದ್ಧ ಎಸ್ ಇಂಪಾರ್ಟೆಂಟ್. ಸೊ ಇವರೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಭಾಳ ಚೆನ್ನಾಗಿ ಓದ್ಕೋಬೇಕು. ಬುದ್ಧ ಜಗವೆಲ್ಲ ಮಲಗಿರಲ್ಲ, ಅವನೊಬ್ಬನೆದ್ದ. ಸೊ ಓಕೆ, ನಂತರ ಶಂಕರಾಚಾರ್ಯ ಜಯಂತಿ ಇಂಪಾರ್ಟೆಂಟ್ ಅಲ್ಲ, ಶಂಕರಾಚಾರ್ಯರು ಇಂಪಾರ್ಟೆಂಟು. ಅವರ ತತ್ವಗಳು, ಅವರು ಸ್ಥಾಪಿಸಿದ ಮಠಗಳು, ಅಹಂ ಬ್ರಹ್ಮಾಸ್ಮಿ, ಶೂನ್ಯವಾದ, ಸೊ ಮಾಯಾವಾದ ಪರಿಕಲ್ಪನೆ, ಮತ್ತು ಜ್ಞಾನ ಮಾರ್ಗ, ಈಗ ಮುಕ್ತಿಗೆ ಹೋಗ್ತಕ್ಕಂಥ ದಾರಿ ಯಾವುದು, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಆದಿಶಂಕರಾಚಾರ್ಯ ಎಕ್ಸಾಮ್ಸ್ ಇಂಪಾರ್ಟೆಂಟು. ತೆಲಂಗಾಣದಲ್ಲಿ ಶಾತವಾಹನರ ಶಿಲಾಶಾಸನಗಳ ಆವಿಷ್ಕಾರ ಬೇಡ. 1ನೇ ವಿಕ್ರಮಾದಿತ್ಯ ಶಾಸನ ಎಸ್, ಒಂದು ಬಾರಿ ಓದ್ಕೊಳ್ಳಿ. INS ಕೌಂಡಿನ್ಯ, ಭಾರತದ ಪ್ರಾಚೀನ ಕಡಲ ಪರಂಪರೆ. INS ಕೌಂಡಿನ್ಯ, ಇದು ಇಂಪಾರ್ಟೆಂಟ್. ದ್ಯಾಟ್ಸ್ ಆಲ್. ಗುತ್ತಲದಲ್ಲಿ ಅಪರೂಪದ ಕನ್ನಡ ಶಾಸನ ಪತ್ತೆ. ಇವು ನಾವು ಚಿಕ್ಕವರಿದ್ದೆಲ್ಲ ಹಾಕ್ಸಿಂದ ಅಪರೂಪದ ಶಾಸನಗಳು ಪತ್ತೆ ಆಗ್ತಾನೆ ಇರ್ತವೆ. ಅಪರೂಪ ಅದೇ, ನಾನಂತೂ ಇವತ್ತಿನ ಒಂದು ಶಾಸನ ನೋಡಿಲ್ಲ. ಬಟ್ ಐ ಡೋಂಟ್ ಥಿಂಕ್ ದಿಸ್ ಈಸ್ ಇಂಪಾರ್ಟೆಂಟ್. ಭಾರತದಲ್ಲಿ ಆಹಾರ ಬಿಕ್ಕಟ್ಟು ಕುರಿತಾದ ಜಾಗತಿಕ ವರದಿ ಬೇಡ. ಓಕೆ, ಸೊ ಈ ಅಪರೂಪದ ಕನ್ನಡ ಶಾಸನಗಳು, ಈ ಎಲ್ಲ ಅಪರೂಪದ ಎಕ್ಸಾಮ್ಸಲ್ಲಿ ಕೇಳಲ್ಲ. ಎಕ್ಸಾಮ್ಸಲ್ಲಿ ಕೇಳೋದೇನು, ಅವ್ನು PYQs ಇರುತ್ತೆ, ಅವನ್ನೇ ಕೇಳ್ತಾವನೆ. ಓಕೆ, ಈಗ ನೋಡಿ, RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ 2 ಕ್ವಶನ್ ಬಂದಿವೆ. ಟಾಪಿಕ್ ಒಂದೇ, ಕ್ವಶನ್ 2 ಬರ್ತವೆ. ಸೊ ಅವನಿಗೆ ಬೇಕಿರೋದು ಅಪರೂಪದಲ್ಲಿ ಅಪರೂಪ ಅಲ್ಲ, ಅವನಿಗೆ ಬೇಕಿರೋದೇನಪ್ಪ ಅಂದರೆ ತಾನು ಕೇಳಿರವೇ ಕೇಳ್ತಾನೆ. ಎಸ್. ನಂತರದಲ್ಲಿ ಆಹಾರ ಬಿಕ್ಕಟ್ಟು ಕುರಿತಾದ ಜಾಗತಿಕ ವರದಿ 2025, ಒಂದು ಬಾರಿ ಓದ್ಕೊಳ್ಳಿ. ಸಾಗರ್ ಮೇ ಸಮ್ಮಾನ್, ಸಮುದ್ರಯಾನದಲ್ಲಿ ಮಹಿಳೆಯರ ಸಬಲೀಕರಣ ಉಪಕ್ರಮ, ಸುಮ್ಮನೆ ನೋಡ್ಕೊಳ್ಳಿ, ಕಣ್ಣಾಡಿಸಿ. ಅಂತಾರಾಷ್ಟ್ರೀಯ ದಾಖಲೆಯನ್ನು ಕಣ್ಣಾಡಿಸಿ. WHO ಹಿರಿಯ ನಾಗರಿಕರ ಸ್ನೇಹಿ ನಗರಗಳ ಜಾಗತಿಕ ಜಲಕ್ಕೆ ಕೋಜಿಕೋಡು. ಇಷ್ಟೇ ಸಾಕು, ಇದೇ ಸಾಕು, ಇನ್ನೇನು ಮುಂದಕ್ಕೆ ಹೋದ ಅವಶ್ಯಕತೆ ಇಲ್ಲ. ಓಕೆ ಫೈನ್. ಸುದ್ದಿಯಲ್ಲಿರುವ ಯೋಜನೆಗಳು: ECI ನೆಟ್, ಚುನಾವಣೆ ಸೇವೆಗಳಿಗೆ ಏಕಗವಾಕ್ಷಿ ಡಿಜಿಟಲ್ ಹೊದಿಕೆ, 1 ಲೈನರ್ ಇನ್ಫಾರ್ಮೇಷನ್. ಪಡಿತರ ವಿತರಣೆಯಲ್ಲಿ ಡಿಜಿಟಲ್ ಸುಧಾರಣೆಗಳು ಬೇಡ. ಪಡಿತರ ವಿತರಣೆ ಸ್ಕೀಮ್ಸು ಯಾವಾಗ ಬಂತು, ಏನು ಬಂತು ಅಂತ ನೋಡ್ಕೊಳ್ಳಿ. 1 ಕೋಟಿ ದಾಟಿದ ಕರ್ಮಯೋಗಿ ಯೋಜನೆ ಮಾತ್ರ ಇಂಪಾರ್ಟೆಂಟು, 1 ಕೋಟಿ ದಾಟಿದ ಇಂಪಾರ್ಟೆಂಟ್ ಅಲ್ಲ. ಭಾರತದ ಹಸಿರು ಜಲಜನಕ ಪ್ರಮಾಣೀಕರಣ ಯೋಜನೆ, ಹಸಿರು ಜಲಜನಕ, ಗ್ರೀನ್ ಹೈಡ್ರೋಜನ್ ನೆನ್ಪಿಟ್ಕೊಳ್ಳಿ. ಗ್ರೀನ್ ಹೈಡ್ರೋಜನ್ ಕಂಠಪಾಠ ಹಾಕಿ, ಗ್ರೀನ್ ಹೈಡ್ರೋಜನ್ನ ಕಂಠಪಾಠ ಹಾಕಬೇಕಾಗಿ ವಿನಂತಿ. ಸರ್ಕಾರಿ ಮಾರ್ಕೆಟ್ ಪ್ಲಸ್, ಸುಮ್ಮನೆ ಕಣ್ಣಾಡಿಸಿ. ನಮಸ್ತೆ ಯೋಜನೆ ವೆರಿ ಇಂಪಾರ್ಟೆಂಟ್. ನಮಸ್ತೆ ಯೋಜನೆ ಏನಕ್ಕೆ ಅಂತಂದರೆ ಇದು ಪರಿಸರ ಸಂರಕ್ಷಣೆಗೆ ಕಂಡು ಬರ್ತಕ್ಕಂಥ ಯೋಜನೆ. ಪರಿಸರ ಸಂರಕ್ಷಣೆ ಇದರ ಯಾವ ಇಲಾಖೆ ಇಂಪ್ಲಿಮೆಂಟ್ ಮಾಡುತ್ತೆ ನೋಡಿ. ನಮಸ್ತೆ ಯೋಜನೆಯನ್ನು ಯಾವ ಇಲಾಖೆ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ಸಹ ಭಾಳ ಇಂಪಾರ್ಟೆಂಟು. PME ಡ್ರೈವ್ ಓದ್ಕೊಳ್ಳಿ ಒಂದು ಬರೆ. ಜಾರಿ ನಿರ್ದೇಶನಾಲಯ ಬೇಡ. ಪರಿಷ್ಕೃತ ಶಕ್ತಿ ನೀತಿ ಬೇಡ. ಶಕ್ತಿ ನೀತಿಗಳು ಹಾಗೇನು ಜಾಸ್ತಿ ಮಾಡಬೇಕು, ನಾವು ರಿನ್ಯೂಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನ, ಇವೇ ಹೇಳಿರ್ತಾರೆ ಹೊರತು ಇನ್ನೇನು ಹೇಳೋಕ್ಕಲ್ಲ. ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಓಕೆನಾ? ನೀವು ಒಂದು ಮ್ಯಾಗ್ಝಿನ್ನ ಮಿನಿಮಮ್ ಒಂದು 4 ಅವರ್ಸಿಂದ ಒಂದು 6 ಅವರ್ಸಲ್ಲಿ ಮುಗಿಸ್ಬೇಕು. ದೆನ್ ಓನ್ಲಿ ಯು ಕ್ಯಾನ್ ವಿನ್ ದಿ 4 hours to 6 hours. ನನ್ನ ಪ್ರಕಾರ 4 hours to 6 ಅವರ್ಸಲ್ಲಿ ನೀವು ಮ್ಯಾಗ್ಝಿನ್ ಮುಗಿಸಿದ್ರೆ ಇವರ್ ಇನ್ ಎ ರೈಟ್ ಡೈರೆಕ್ಷನ್. ನಮ್ಮ ಶಾಂತ ಮಾರ್ಗದ ತತ್ವ ಏನಿದೆ, 30%, ಅದು ಯಾವುದೇ ಮ್ಯಾಗ್ಝಿನ್ ಇರಲಿ 30% ಓದಬೇಕಾಗುತ್ತೆ. ಇಂಪಾರ್ಟೆಂಟ್. ಓಕೆನಾ? ಎಲ್ಲವನ್ನೂ ಓದೋಕೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. PMFE ಯೋಜನೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯೋಜನೆ ಅಂತ ತಿಳ್ಕೊಳ್ಳಿ. ಓಕೆನಾ? ನಂತರದಲ್ಲಿ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆ, ಒಂದು ಬಾರಿ ಕಣ್ಣಾಡಿಸಿ. ಭಾರತದ ಮೊದಲ ಭಿಕ್ಷುಕ ಮುಕ್ತ ನಗರ, ಇಷ್ಟೇ ನೆನಪು. ಇಂದೋರ್ ಮುಗೀತು. ಮಿಜೋರಾಂ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆ ಬೇಡ. IITಗಳ ಉನ್ನತೀಕರಣ ರಾಷ್ಟ್ರೀಯ ಯೋಜನೆ ಬೇಡ. ಓಕೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ, ಇವೆಲ್ಲ ಡೂಪ್ಲಿಕೇಟ್. ಈ ಸೂಚ್ಯಂಕ ವರದಿಗಳೆಲ್ಲ ಡೂಪ್ಲಿಕೇಟ್. ನನಗೆ ಹೇಳೋದು ಸೂಚ್ಯಂಕ ವರದಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದವ್ರು ಹೆಂಗಪ್ಪ ಅಂತಂದ್ರೆ ಇವರು ಒಂಥರ ಹೈಪೋಕ್ರಸಿ ಇದ್ದಂಗೆ. ಭಾರತದಲ್ಲಿ ಕಡಿಮೆ ಇದೆ, ಭಾರತದಲ್ಲಿ ಕಡಿಮೆ ಸ್ವಾತಂತ್ರ್ಯ, ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ಸ್ವಾತಂತ್ರ್ಯ, ಪಾಕಿಸ್ತಾನದಲ್ಲಿ ಜಾಸ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಈಸ್ ದಿ ರಾಂಗ್ ವಿತ್ ದೆಮ್. ಓಕೆ, ಜಸ್ಟ್ ಐ ಆಮ್ ಕಿಂಡಲಿಂಗ್ ವಿತ್ ದೆಮ್. ಓಕೆ, ಸ್ಟಾಂಪ್ ಪೇಪರ್ ಮಾರಾಟಗಾರರು, ಇನ್ನು ಸಾರ್ವಜನಿಕ ಸೇವಕರು ಬೇಡ. ಅಂತಾರಾಷ್ಟ್ರೀಯ ಬುದ್ಧ ಪೂರ್ಣಿಮಾ ಇಂಪಾರ್ಟೆಂಟ್. ಬುದ್ಧನ ರಿಲೇಟೆಡ್ ಏನೇ ಇರಲು ಓದ್ಕೋಬೇಕು. ಕುಂಭಕೋಣಂ ವೀಳ್ಯದೆಲೆ ಮತ್ತು ಕೇರ್ ಸಾಂಗರಿಗೆ GI ಟ್ಯಾಗ್ ಎಸ್ ಇಂಪಾರ್ಟೆಂಟ್. ಓಕೆ, ಕರ್ನಾಟಕದ GI ಟ್ಯಾಗ್ ನೋಡ್ಕೊಳ್ಳಿ. ನಂತರದಲ್ಲಿ ಇದು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲವೂ ನೆನ್ಪಿಡೋಕ್ಕಾಗಲ್ಲ.
ಇಡೀ ಒಂದು ಯಾವುದಾದ್ರೂ ಒಂದು ಕೊಟ್ಟು ಯಾವ್ಯಾವ ಇದಾವೆ ಅಂತ ಕೊಟ್ಟರೆ ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್. ಸೊ ನೀವೇನು ಮಾಡಬೇಕು, ಯಾವ PYQs ಇದೆಯಲ್ಲ ಅವ್ನು ಮಾತ್ರ ಓದ್ಕೊಳ್ಳಿ. ದ್ಯಾಟ್ ಈಸ್ ಎನಫ್ ಕ್ಲೋಸ್. ಓಕೆ. ಅಂಚೆ ಇಲಾಖೆ ಡಿಜಿಟಲ್ ವಿಳಾಸ ಬೇಡ, ಶಾಲೆಗಳಲ್ಲಿ ಸಕ್ಕರೆ ಫಲಕಗಳು ಬೇಡ, LRGB ಗೌರವ್ ಗ್ಲೈಂಡ್ ಒಂದರ ನೋಡ್ಕೊಳ್ಳಿ, ಕಣ್ಣನ್ನು ಆಡಿಸಿ. ಓಕೆ. ರಕ್ಷಣೆ ಮತ್ತು ಭದ್ರತೆ. ಅರ್ನಾಲ ಭಾರತದ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದ ASW ಆಳವಿಲ್ಲದ ನೀರಿನ ನೌಕೆ. ಇಷ್ಟನ್ನೇ ಓದ್ಕೊಳ್ಳಿ, ಮುಗೀತು. ಎಷ್ಟು ನನಗನ್ಸುತ್ತೆ ಇದು ಒಂದು ನಿಮಿಷ ಇದಕ್ಕೆ ಇನ್ವೆಸ್ಟ್ ಮಾಡೋಕೆ ಮುಗಿದೋಯ್ತು. IMDX ಓದ್ಕೊಳ್ಳಿ. ಇಂಡೋ ಪೆಸಿಫಿಕ್ ಸಾರಿಗೆ ಜಾಲ ಒಂದು ಕಣ್ಣಾಡಿಸಿ. ಆಪರೇಷನ್ ಕಾಗರ್, ಎಸ್, ನಕ್ಸಲಿಸಮ್ ರಿಲೇಟೆಡ್ ಯಾವಾಗಲೂ ಬರ್ತಾವೆ ಎಕ್ಸಾಮ್ಸ್ಗೆ ಬರುತ್ತೆ. ಮೊನ್ನೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರು ಅವೆಲ್ಲ ಬಂತು ಅಲ್ಲ, ಅವೆಲ್ಲ ಏನಪ್ಪ ಅಂತಂದರೆ 2 ಲೈನರ್ ಇನ್ಫಾರ್ಮೇಷನ್, 2 ಲೈನರ್ ಆರ್ 1 ಲೈನರ್ಸ್ ಅಂತಾರೆ. ಸೊ 1 ಲೈನರ್ ಇನ್ಫಾರ್ಮೇಷನ್ನ ನೀವು PhD ಮಾಡಬೇಡಿ ಅದರ ಕುರಿತು. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಏನಿದು? ಆಪರೇಷನ್ ಕಾಗಾರ್, ಮಾವೋವಾದಿಗಳ ವಿರುದ್ಧ ಕಾರ್ಯಾಚರಣೆ. ಮುಗೀತಲ್ಲ, ಇದ್ರ ಬಿಟ್ಟು ಬೇರೆ ಇನ್ನೇನಿದೆ? ಇನ್ನೇನು ಬೇಕು? ನಿಮ್ಮ C ಗ್ರೂಪ್ ಎಕ್ಸಾಮ್ಸ್ಗೆ ಇಷ್ಟೇ ಕೇಳಿದ್ರೆ ಇನ್ನೇನು ಕೇಳಲ್ಲ. ಈವನ್ IAS ಅಲ್ಲೂ ಕೇಳಲ್ಲ. ಆಪರೇಷನ್ ಕಾಗಾರ್ ಬಗ್ಗೆ 10 ಮಾರ್ಕ್ಸ್ ಬರೀರಿ, ಕೇಳಲ್ಲ. ನೋ, ಇಟ್ ವಿಲ್ ನೆವರ್. ನಾವೇನು ಮಾಡಬೇಕು, IAS ಮೀನ್ಸು ಮತ್ತು KS ಮೀನ್ಸ್ ಆನ್ಸರ್ ಬರೀಬೇಕಾದ್ರೆ, ನಕ್ಸಲಿಸಮ್ಗಳನ್ನು ತಡೆಗಟ್ಟಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಕಗರ್ ಅನ್ನು ನಾವು ಏನು ಮಾಡಿದ್ದೀವಿ, ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಹೇಳ್ಬೇಕು ಹೊರತು ಬೇರೆ ಏನು ಹೇಳ್ಬಾರ್ದು. ಸರ್ ಅದಕ್ಕೆ ಸರ್ 1 ಲೈನರ್ ಇನ್ಫಾರ್ಮೇಷನ್ 1 ಲೈನರ್ ಓದಬೇಕು, ಮೇನ್ಸ್ ಆನ್ಸರ್ ರೂಪದಲ್ಲಿ ಓದಬೇಕು. ಈಗ MSME ಬರುತ್ತೆ. ಭಾರತದ ಆರ್ಥಿಕತೆಯಲ್ಲಿ MSME ಪಾತ್ರವೇನು, ಅದು ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದು ಮೇನ್ಸ್ ಆನ್ಸರ್. ಅಲ್ಲಿ 1 ಲೈನರ್ ಓದಬಾರ್ದು. ಅಲ್ಲಿ 1 ಲೈನರ್ ಓದಿದ್ರೆ ತಪ್ಪಾಗುತ್ತೆ. ಫೈನ್. ಆಪರೇಷನ್ ಹ್ಯಾಕ್ ಓದ್ಕೊಳ್ಳಿ, ಮಕ್ಕಳದು ಯಾವಾಗಲೂ ಭಾಳ ಇಂಪಾರ್ಟೆಂಟ್. ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಮುಕ್ತ ಸಂಚಾರ ಆಡಳಿತ, ಇದು ಮೇನ್ಸ್ ವಿಚಾರ. ಇದು KS ಮೇನ್ಸ್ ಮತ್ತು IAS ಮೇನ್ಸಿಗೆ ಬರುತ್ತೆ. ಸಮರಾಭ್ಯಾಸ ಡಸ್ಟ್ಲಿಕ್, ಎಸ್, ಇದು 1 ಲೈನರ್ ಇನ್ಫಾರ್ಮೇಷನ್. ಓಕೆ. ರಾಷ್ಟ್ರೀಯ ರಕ್ಷಣಾ ನಿಧಿ, ಸುಮ್ಮನೆ ಕಣ್ಣಾಡಿಸಿ. ಇಗ್ಲಾ, ಎಸ್, ವಾಯು ರಕ್ಷಣಾ ವ್ಯವಸ್ಥೆ ಬಳಕೆ ಮುಂದುವರಿಸಿದ ಭಾರತ, ಓದ್ಕೊಳ್ಳಿ. ಭಾರ್ಗವಾಸ್ತ್ರ, ಭಾರತದ ಪ್ರತಿಗಾಮಿ ಡ್ರೋನ್ ನೋಡಿ, ಭಾರ್ಗವಾಸ್ತ್ರ, ಇದು RTO ಅಲ್ಲಿ ಕೇಳಿದ್ದಾರೆ. ಇನ್ವಾರ್ ಕ್ಷಿಪಣಿ, ಎಸ್, ಓದ್ಕೊಳ್ಳಿ. ಇತರೆ ಸುದ್ದಿಗಳಲ್ಲಿ ಓದ್ಕೊಳ್ಳಿ. ಅಗೇನ್ ಪ್ರಶಸ್ತಿಗಳೆಲ್ಲ ನಾನು ಮೊದಲೇ ಹೇಳಿದ್ದೀನಿ. ಪ್ರಶಸ್ತಿಗಳಲ್ಲಿ ಫೇಮಸ್ ಪ್ರಶಸ್ತಿ ಹೇಳಿದ್ದೀನಿ. ಯಾವುದು? ರಾಷ್ಟ್ರೀಯ ಗೌರ್ಮೆಂಟು, ನ್ಯಾಷನಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು, ಇಂಪಾರ್ಟೆಂಟ್, ಒಲಿಂಪಿಕ್ಸ್, ವರ್ಲ್ಡ್ ಕಪ್. ಓಕೆ, ಇಂಥವು ಕೇಳ್ತಾರೆ ಹೊರತು ನಾವು ರಾಮಣ್ಣ ಭೀಮಣ್ಣ ಕೊಟ್ಟಂಥ ಪ್ರಶಸ್ತಿಗಳು ಯಾರೂ ಕೇಳಲ್ಲ. ಓಕೆ. ಕ್ರೀಡಾ ಸುದ್ದಿಗಳು, ಅದನ್ನು ಓದ್ಕೊಳ್ಳಿ. ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮೋಡದಂತೆ. ಸೊ ಅದನ್ನು ಬರೆದವರು ಯಾರು? HS ವೆಂಕಟೇಶ್ ಮೂರ್ತಿ. ನೀವೇನು ಮಾಡಬೇಕು? HS ವೆಂಕಟೇಶ್ ಮೂರ್ತಿ ಅವ್ರಿಗೂ ನೋಡಿ, ಅವರ ಆತ್ಮಕಥೆ ಏನು, ಅದು ಭಾಳ ಇಂಪಾರ್ಟೆಂಟು. ತದನಂತರದಲ್ಲಿ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೋ ಪಂಪ ಪ್ರಶಸ್ತಿನೋ ಬಂದಿರುತ್ತೆ. ಅವ್ರು ಬರೆದಿರೋ ಪುಸ್ತಕಗಳೆಲ್ಲ ನೆನಪಿಡೋಕ್ಕಾಗಲ್ಲ. ಓಕೆ, ನಾನೀಗ FDA SDA C ಗ್ರೂಪ್ ಪ್ರಿಪೇರ್ ಆಗೋರಿಗೆ ಇದೊಂದು ನನ್ನ ಸಲಹೆ ಕೊಡ್ತಾ ಇದ್ದೀನಿ. ಸುದ್ದಿಯಲ್ಲಿರುವ ವ್ಯಕ್ತಿಗಳಲ್ಲಿ ನೀವು ಆ ಕವಿಗಳಲ್ಲಿ ಅವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ, ರಾಜ್ಯ ಅಕಾಡೆಮಿ ಆ ಪ್ರಶಸ್ತಿ ಈ ಪ್ರಶಸ್ತಿ ಪಡ್ಕೊಂಡಿರ್ತಾರಲ್ಲ, ಸರಸ್ವತಿ ಸಮ್ಮಾನ, ಅಂಥವು ನೆನಪಿಡಿ ಸಾರ್. ಎಲ್ಲವೂ ನೆನಪಿಟ್ರೆ ಸಮಸ್ಯೆ ಆಗುತ್ತೆ. ಎಸ್, ಇಥಲಿನ್ ವೆರಿ ಇಂಪಾರ್ಟೆಂಟ್. ಇಥಲಿನ್ ಎಸ್ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್. ಕೆಮಿಕಲ್ಸ್, ಸೊ ಕೆಮಿಕಲ್ಸ್ ನಮ್ಮ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥ, ಹಣ್ಣನ್ನು ಮಾಗಿಸೋಕೆ ಇರ್ತಕ್ಕಂಥ ಕೆಮಿಕಲ್ಸು. ತದನಂತರದಲ್ಲಿ ಗಿಬರ್ಲಿನ್ನು, ಆಕ್ಸಿಟೋಸಿನ್ನು, ಸೈನೋಕೈನಿನ್ಸು, ಇವೆಲ್ಲ ಭಾಳ ಇಂಪಾರ್ಟೆಂಟು. ಟಯಾನ್ಷನ್ 2 ಉಡಾವಣೆ ಮಾಡಿದ ಚೀನಾ, ಎಸ್, ಓದ್ಕೊಳ್ಳಿ. 4 ಲೈನ್ ಇನ್ಫಾರ್ಮೇಷನ್ನ ಬರ್ಕೊಳ್ಳಿ. ಓಕೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೀಡ್ ಫಾರ್ ದಿ ಎಕ್ಸಾಮ್. ಆ್ಯಂಡ್ ವಿಡಿಯೋ 1 ಈಸ್ ಅವೈಲಬಲ್ ಇನ್ ಹೀಲ್ಡಿಂಗ್ ಕ್ಲಾಸ್ ಟಾಪಿಕ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ವಿಲ್ ಮೀಟ್ ಯು ಆ್ಯಂಡ್ ಥ್ಯಾಂಕ್ ಯು.